Hi dear students, we are discussing the chapter Matter in our surroundings. In this chapter, in the previous classes, we discussed about the physical nature of matter. Okay, the physical nature of matter is the the matter is made up of a small particles. Okay, the matter is made up of small particles, and also we discussed about the size of the particles. Okay, in the last class we discussed about the characteristics of particles of matter. In that we learned about the first characteristic of the particle of the matter, that is particles of matter have space between them. Okay, ಒಂದೊಂದು ಪಾರ್ಟಿಕಲ್ ಮಧ್ಯೆ ಏನಿರುತ್ತೆ, ಸ್ಪೇಸ್ ಇರುತ್ತೆ ಅಂತ ತಿಳ್ಕೊಂಡಿದ್ವಿ. ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ particle of matter. In this class we will discuss about the second characteristic of particle of matter, that is particles of matter are continuously moving. Okay, we know that the matters are made up of particles, so the particles of matter are continuously moving. ಆ ಮ್ಯಾಟರ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ನೌ ವಿ ವಿಲ್ ಸಿ the activities here. There are 3 activities to show that particles of matter are continuously moving. Firstly I will explain, after that I will show you the experiment. The first activity: put an unlit incense stick in a corner of your class. How close do you have to go near it so as to get its smell? Now light the incense stick. What happens? Do you get the smell sitting at a distance? Record your observations. Okay, take a incense stick ಅಂದರೆ ಊದ್ಬತ್ತಿನ ತಗೊಂಡ್ಬಿಟ್ಟು ಅದನ್ನು ಒಂದು ರೂಮ್ ಕಾರ್ನರಲ್ಲಿ ಇಡಿ. ನಿಮಗೆ ಎಷ್ಟು ಹತ್ರ ಹೋದಾಗ ಸ್ಮೆಲ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆಫ್ಟರ್ ದಟ್ ಯು ಶುಡ್ ಲೈಟ್ ದ ಇನ್ಸೆನ್ಸ್ ಸ್ಟಿಕ್, ಅಂದರೆ ಅದನ್ನು ಹಚ್ಚಬೇಕು. ಹಚ್ಚಿದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಡು ಯು ಗೆಟ್ ದ ಸ್ಮೆಲ್ ಸಿಟ್ಟಿಂಗ್ ಅಟ್ ಎ ಡಿಸ್ಟೆನ್ಸ್? ನೀವು ರೂಮಲ್ಲಿ ದೂರ ಕೂತಿದ್ರು ಕೂಡ ನಿಮಗೆ ಸ್ಮೆಲ್ ಬರ್ತಾ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್. ಓಕೆ, this shows that the particles of moving the particles of matter is continuously moving, because ನೀವು ಒಂದು ರೂಮ್ ಕಾರ್ನರಲ್ಲಿ ಇನ್ಸೆನ್ಸ್ ಸ್ಟಿಕ್ನ ಆನ್ ಮಾಡಿಟ್ಟು ನೀವು ಅನದರ್ ಕಾರ್ನರ್ ಡಿಸ್ಟೆನ್ಸಲ್ಲಿ ಕೂತಿದ್ರು ಕೂಡ ಯು ಕ್ಯಾನ್ ಫೀಲ್ ದ ಸ್ಮೆಲ್ ಆಫ್ ದ ಇನ್ಸೆನ್ಸ್ ಸ್ಟಿಕ್, ಬಿಕಾಸ್ ಇಟ್ ಮೂವ್ಸ್ ಫ್ರಮ್ ದ ಇಟ್ಸ್ ಪ್ಲೇಸ್ ಟು ಯು. ನೀವು ಕೂತಿರೋ ಜಾಗದ ಹತ್ರಕ್ಕೆ ಏನಾಗುತ್ತೆ, ಅದು ಸ್ಮೆಲ್ ಬರ್ತಾ ಇದೆ. It shows that the particles of matter are continuously moving. Understand? Next, the second activity: take 2 glasses or beaker filled with water. Second activity ಗೆ ಏನು ಬೇಕಾಗುತ್ತೆ? Take out 2 beakers filled with water and put a drop of blue or red ink slowly and carefully along the sides of the first beaker and honey in the same way in the second beaker. 2 ಬೀಕರಲ್ಲಿ ವಾಟರ್ ತಗೊಂಡಿದ್ದೀರಾ. ಫಸ್ಟ್ ಬೀಕರಲ್ಲಿ ಏನು ಮಾಡಬೇಕು? ಪುಟ್ ಅ ಡ್ರಾಪ್ ಆಫ್ ಬ್ಲೂ ಆರ್ ರೆಡ್ ಇಂಕ್. ಒಂದು ಡ್ರಾಪು ಬ್ಲೂ ಅಥವಾ ರೆಡ್ ಇಂಕ್ನ ಒಂದು ಸೈಡಿಂದ ಹಾಕಬೇಕು. ಇನ್ನೊಂದು ಬೀಕರಲ್ಲಿ ಏನು ಮಾಡಬೇಕು? ಓಕೆ, ಇನ್ನೊಂದು ಬೀಕರಲ್ಲಿ ನೀವೇನು ಮಾಡಬೇಕು? ಹನಿ ಅಂದರೆ ಜೇನುತುಪ್ಪನ ಹಾಕಬೇಕು. ಲೀವ್ ದೆಮ್ ಅನ್ಡಿಸ್ಟರ್ಬ್ಡ್ ಇನ್ ಯುವರ್ ಹೌಸ್ ಆರ್ ಇನ್ ಎ ಕಾರ್ನರ್ ಆಫ್ ದ ಕ್ಲಾಸ್. ಆ 2 ಬೀಕರ್ಸ್ನ ಏನು ಮಾಡಬೇಕು? ವಿತೌಟ್ ಡಿಸ್ಟರ್ಬ್, ಅವನ್ನ ಯಾವುದೇ ರೀತಿ ಶೇಕ್ ಮಾಡದೇ ಇರೋ ರೀತಿ ಒಂದು ಪ್ಲೇಸಲ್ಲಿ ಹಾಗೆ ಇಡಬೇಕು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್. ಏನಾಯಿತು ಅಲ್ಲಿ, ಯಾವ ರೀತಿ ರಿಯಾಕ್ಷನ್ ಆಯಿತು ಅಂತ ನೀವು ಅಬ್ಸರ್ವ್ ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ವಾಟ್ ಡು ಯು ಅಬ್ಸರ್ವ್ ಇಮಿಡಿಯೇಟ್ಲಿ ಆಫ್ಟರ್ ಆ್ಯಡಿಂಗ್ ದ ಇಂಕ್ ಡ್ರಾಪ್? ಇಂಕ್ ಡ್ರಾಪ್ ಹಾಕಿದ ತಕ್ಷಣ ಏನು ಚೇಂಜ್ ಆಯಿತು? ವಾಟ್ ಡು ಯು ಅಬ್ಸರ್ವ್ ಇಮಿಡಿಯೇಟ್ಲಿ ಆಫ್ಟರ್ ಆ್ಯಡಿಂಗ್ ಎ ಡ್ರಾಪ್ ಆಫ್ ಹನಿ? ಡ್ರಾಪ್ ಆಫ್ ಹನಿನ ಅನದರ್ ಬೀಕರಲ್ಲಿ ಹಾಕಿರ್ತೀರ ತಾನೆ, ಹನಿ ಹಾಕಿದ ತಕ್ಷಣ ಏನಾಯಿತು? ಹೌ ಮೆನಿ ಅವರ್ಸ್ ಆರ್ ಡೇಸ್ ಡಸ್ ಇಟ್ ಟೇಕ್ ಫಾರ್ ದ ಕಲರ್ ಆಫ್ ಇಂಕ್ ಟು ಸ್ಪ್ರೆಡ್ ಈವನ್ಲಿ ಥ್ರೂ ಔಟ್ ದ ವಾಟರ್? ನಾವು ಹಾಕಿರುವಂಥ ಇಂಕ್
ಅಥವಾ ಹನಿ ಅದರೊಳಗಡೆ ಸ್ಪ್ರೆಡ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳ್ತು, ಇದನ್ನೆಲ್ಲ ನೀವು ರೆಕಾರ್ಡ್ ಮಾಡ್ಕೋಬೇಕು. ಬಟ್ ಫೈನಲಿ ದಿಸ್ ಆ್ಯಕ್ಟಿವಿಟಿ ಶೋಸ್ ದಟ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಈಸ್ ಕಂಟಿನ್ಯೂಸ್ಲಿ ಮೂವಿಂಗ್. ನೀವು ಒಂದು ಡ್ರಾಪ್ ಆಫ್ ಇಂಕ್ ಹಾಕಿ ನೋಡಿ, ಅದು ಇಮ್ಮಿಡಿಯೇಟಾಗಿ ಏನಾಗುತ್ತೆ, ವಾಟರ್ ಒಳಗಡೆ ಸ್ಪ್ರೆಡ್ ಆಗುತ್ತೆ. ಅಂದರೆ ಮೂಮೆಂಟ್ ಆದರೆ ತಾನೇ ಸ್ಪ್ರೆಡ್ ಆಗೋದು. ಸೊ ದಿಸ್ ಆ್ಯಕ್ಟಿವಿಟಿ ಆಲ್ಸೋ ಶೋ ದಟ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ನೆಕ್ಸ್ಟ್, ಥರ್ಡ್ ಆ್ಯಕ್ಟಿವಿಟಿ, ಡ್ರಾಪ್ ಎ ಕ್ರಿಸ್ಟಲ್ಸ್ ಆಫ್ copper sulfate or potassium permanganate in a glass of hot water and another containing cold water. Do not stir the solution. Allow the crystals to settle at the bottom. ಥರ್ಡ್ ಎಕ್ಸ್ಪೆರಿಮೆಂಟ್ಗೆ ಏನು ಮಾಡಬೇಕು, ಇವಾಗ ನಮ್ಮ ಹತ್ರ ಕೆಮಿಕಲ್ಸ್ ಇಲ್ಲ, ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಾಪರ್ ಸಲ್ಫೇಟ್ ಆರ್ ಪೊಟ್ಯಾಷಿಯಮ್ ಪರಮಂಗನೇಟ್, ದೀಸ್ ಟು ಆರ್ ದ ಕೆಮಿಕಲ್ಸ್. ಕ್ರಿಸ್ಟಲ್ಸ್ ಅಂದರೆ ಇದು ಒಂದು ರೀತಿ ಕ್ರಿಸ್ಟಲ್, ಕಲ್ಲಿನ ರೂಪದಲ್ಲಿ ಇರುತ್ತೆ, ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಇರುತ್ತೆ. ಇದನ್ನು 2 ಬೀಕರ್ ಆಫ್ ವಾಟರ್, ಒಂದರಲ್ಲಿ ಏನು ತೊಗೋಬೇಕು, ಇನ್ ಎ ಫಸ್ಟ್ ಬೀಕರ್ ಯು ಶುಡ್ ಟೇಕ್ ದ ಕೋಲ್ಡ್ ವಾಟರ್ ಆ್ಯಂಡ್ ಇನ್ ದ ಅನದರ್ ಬೀಕರ್ ಯು ಶುಡ್ ಟೇಕ್ ದ ಹಾಟ್ ವಾಟರ್. ಪುಟ್ ಕಾಪರ್ ಸಲ್ಫೇಟ್ ಆರ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್, ಯಾವುದಾದ್ರೂ ಒಂದು ಕೆಮಿಕಲ್ನ ಕ್ರಿಸ್ಟಲ್ನ ಹಾಕಬೇಕು ಎರಡರೊಳಗಡೆನೂ. ಏನಾಗುತ್ತೆ, ವಾಟ್ ಡು ಯು ಅಬ್ಸರ್ವ್ ಜಸ್ಟ್ ಅಬೋವ್ ದ ಸಾಲಿಡ್ ಕ್ರಿಸ್ಟಲ್ಸ್ ಇನ್ ದ ಗ್ಲಾಸ್? ವಾಟ್ ಹ್ಯಾಪನ್ಸ್ ಆ್ಯಸ್ ಟೈಮ್ ಪಾಸಸ್? ಓಕೆ, ಟೈಮ್ ಆದಂಗೆ ಏನಾಗುತ್ತೆ, ಅಲ್ಲಿ ನೀವು ಗ್ಲಾಸ್ ಒಳಗಾಗಿರುವಂಥ ಕ್ರಿಸ್ಟಲ್ಸ್ಗೆ ಏನಾದರೂ ಎಫೆಕ್ಟ್ ಆಯಿತಾ? ವಾಟ್ ಡಸ್ ದಿಸ್ ಸಜೆಸ್ಟ್ ಅಬೌಟ್ ದ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್? ಡಸ್ ದ ರೇಟ್ ಆಫ್ ಮಿಕ್ಸಿಂಗ್ ಚೇಂಜಸ್ ವಿತ್ ಟೆಂಪ್ರೇಚರ್? ವೈ ಆ್ಯಂಡ್ ಹೌ? ಓಕೆ, ನೀವು ಹಾಕಿರೋಂಥ 2 ಗ್ಲಾಸಸ್ ಆಫ್ ವಾಟರ್, ಒಂದರಲ್ಲಿ ಹಾಟ್ ಆ್ಯಂಡ್ ಅನದರ್ ಬೀಕರಲ್ಲಿ ಕೋಲ್ಡ್ ಇದೆ. ಸೊ ಟೆಂಪ್ರೇಚರ್ ವೇರಿಯೇಷನ್ ಆದಂಗೆ ಏನಾದರೂ ಡಿಸಾಲ್ವ್ ಆಗೋದು, ಮೂಮೆಂಟ್ ಆಗೋದು ವೇರಿಯೇಷನ್ ಆಯಿತಾ ಅಂತ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಓಕೆ, ನೋಡಿ ನಾನಿವಾಗ ನಿಮಗೆ ಈ ಎಕ್ಸ್ಪೆರಿಮೆಂಟ್ಸ್ನ ತೋರಿಸ್ತೀನಿ, ನೀವು ಇದನ್ನು ಮನೇಲಿ ಮಾಡಬೇಕು. ಥರ್ಡ್ ಒನ್ ಕೆಮಿಕಲ್ ಎಲ್ಲ ಬಿಟ್ಟಾಕಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ನ ಮನೇಲಿ ಈಸಿಯಾಗಿ ಮಾಡ್ಬೋದು. ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಬೇಕು. ಅಬ್ಸರ್ವ್ ದ experiment. See the difference. After lighting the incense stick, there is a smoky outcome. Next, activity 2. Take 2 different beakers filled with water. Add blue or red ink drop into one glass and another glass. Add a little bit of honey. Okay. Leave them undisturbed. ಅವೆರಡನ್ನು ಏನು ಮಾಡಬೇಕು, ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಇಡಬೇಕು. ದೆನ್ ಅಬ್ಸರ್ವ್ ದ ಚೇಂಜಸ್. ಇಂಕ್ ಈಸ್ ಕಂಪ್ಲೀಟ್ಲಿ ಡಿಸಾಲ್ವ್ ಇನ್ ವಾಟರ್, ಬಟ್ ಹನಿ ಟೇಕ್ ಅ ಟೈಮ್ ಅಲ್ವಾ. ದಿಸ್ ಈಸ್ ದ ಸೆಕೆಂಡ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್, ಥರ್ಡ್ ಆ್ಯಕ್ಟಿವಿಟಿ ಈಸ್ ಟೇಕ್ ಅ potassium permanganate or copper sulfate, okay, crystals, and put a little bit of chemical in a hot water, and in the another beaker put a little bit of chemical in a cold water. Let the crystals settle at the bottom. ಎರಡು ಬಾಟಮಲ್ಲಿ ಸೆಟ್ಲ್ ಆಗೋಕೆ ಬಿಡಿ. Now you can observe any change in the crystals of the glass. Yes, the rate of mixing of crystals into water is differing from one glass to another. ನೋಡಿ ಅಲ್ಲಿ ಫಸ್ಟ್ ಗ್ಲಾಸಲ್ಲಿ ಮೀನ್ಸ್ ಹಾಟ್ ವಾಟರ್ಲಿ ಬೇಗ ಡಿಸಾಲ್ವ್ ಆಯಿತು, ಬಟ್ ಕೋಲ್ಡ್ ವಾಟರಲ್ಲಿ ಡಿಸಾಲ್ವ್ ಆಗ್ತಾ ಇದೆ, ಬಟ್ ಇಟ್ ಟೇಕ್ ಸಮ್ ಟೈಮ್. ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಪಾರ್ಟಿಕಲ್ಸ್ ಮೂವ್ಸ್ ಫಾಸ್ಟರ್, ಸೊ ಮಿಕ್ಸಿಂಗ್ ಆಫ್ ಕ್ರಿಸ್ಟಲ್ಸ್ faster in the warm water. Mixing of crystals is slow in cold water. Intermixing of 2 different particles of matter on their own is called a diffusion. Intermixing of 2 particles is called a diffusion. Okay. Next, this is the third experiment, and there is a process of kinetic energy. ಇವಾಗ ಏನು ಮೂಮೆಂಟ್ ಆಗುತ್ತೆ ಅಂತ ಹೇಳಿದ್ವಲ್ಲ, there is a process of kinetic energy. Okay. From the above 3 activities we can conclude the following. ನಾವು ಇವಾಗ 3 ಆ್ಯಕ್ಟಿವಿಟೀಸ್ ನೋಡಿದ್ವಿ ಅಲ್ವಾ, ಅದರಿಂದ ನಮಗೇನೇನು ತಿಳಿಯುತ್ತೆ ಅಂದರೆ,
particles of matter are continuously moving. This is the characteristics. We know that the particles of matter are continuously moving, that is they possess what we call the kinetic energy. Okay, as the temperature rises particles move faster. Temperature ಜಾಸ್ತಿ ಇದ್ದರೆ particles fast ಆಗಿ ಮೂವ್ ಆಗುತ್ತೆ. So we can say that with increase in temperature the kinetic energy of the particles also increases. ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ, ಬೇಗ ಮೂವ್ ಆಗುತ್ತೆ. ನೆಕ್ಸ್ಟ್, in the above three activities we observe that particles of matter intermix on their own with each other. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಏನಾಯಿತು, ಇಂಟರ್ಮಿಕ್ಸಿಂಗ್, ಒಂದಕ್ಕೊಂದು ಮಿಕ್ಸ್ ಆಯಿತು. ಅದು ನಾವು ಯಾವುದೇ ಆ್ಯಕ್ಷನ್ ಮಾಡದೆ ಅದೇ ಅದ್ರಿಚಿಗೆ ಅದೇ ಮಿಕ್ಸ್ ಆಯಿತು. ದೇ ಡೂ ಸೋ ಬೈ ಗೆಟ್ಟಿಂಗ್ ಇನ್ ಟು ದ ಸ್ಪೇಸಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ವಿ ಆಲ್ರೆಡಿ ನೋ ದಟ್ ದೇರ್ ಈಸ್ ಎ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅಂತ. ಅದು ಎಲ್ಲಿ ಡಿಸಾಲ್ವ್ ಆಯಿತು ಅಂದರೆ ದೇರ್ ಈಸ್ ಎ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಆ ಸ್ಪೇಸ್ ಒಳಗಡೆ ಹೋಗಿ ಅದು ಸೆಟಲ್ ಆಯಿತು. This intermixing of particles of two different types of matter on their own is called diffusion. This is the definition of diffusion. The intermixing of particles of two different types of matter on their own is called diffusion. We also observe that on heating diffusion becomes faster. Okay, why does this happen? This is next class ಅಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ನೀವು 2 ಎಕ್ಸ್ಪೆರಿಮೆಂಟ್ನ ಮಾಡಿಬಿಟ್ಟು ನನಗೆ ವಿಡಿಯೋ ಮಾಡಿ ಕಳಿಸ್ಬೇಕು. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಬೈ ಯೂಸಿಂಗ್ ಇನ್ಸೆನ್ಸ್ ಸ್ಟಿಕ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇಂಕ್ ಆರ್ ಹನಿ ಯೂಸ್ ಮಾಡಿಬಿಟ್ಟು ಮಾಡೋದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಥರ್ಡ್ ಆ್ಯಕ್ಟಿವಿಟಿಗೆ ವಿ ಡು ನಾಟ್ ಹ್ಯಾವ್ ಎನಿ ಕೆಮಿಕಲ್ಸ್, ಸೊ ಥರ್ಡ್ ಒನ್ ಬೇಡ. ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.